ಸೊ ಕಾರಣಾಂತರ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ವಿ. ಆ್ಯಕ್ಚುಲಿ ನಾನು ಇದುವರೆಗೂ ಯಾವುದೋ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರಲಿಲ್ಲ. ಅಲ್ಲಿ ನಾವೇನೋ ಹೇಳ್ಬಿಟ್ಟು ಬಂದಿದ್ದೆ, ಸಾಯಂಕಾಲ ಬಂದು ಇವರೇನೋ ಹೇಳಿರ್ತಾರೆ. ಇದೆಲ್ಲ ಡಿಸ್ಟರ್ಬ್ ಆಯಿತು. ಒಂದು 2 ತಿಂಗಳಿದ್ದೆ, 3ನೇ ತಿಂಗಳು ವಾಪಸ್ ಬಂದೆ. ನನಗೆ ಸುಮಾರು ಜನ ಪಾರ್ಟ್ನರ್ಸ್ ಕೇಳಿದ್ದಾರೆ, ತುಂಬ ಬನ್ನಿರಿ ಚಂದ್ರು ನಿಮ್ಗಿರೋದಕ್ಕೆ. ಸರ್ ಅಂದೆ, ನನ್ನ ಆಸ್ಕೆ ನಂದೊಂದು 100 ರೂಪಾಯಿ ಇದೆ, 80 ರೂಪಾಯಿಗೆ ಆಟ ಆಡ್ತೀನಿ. 100 ರೂಪಾಯಿ ಬೇಕು ಅಂತ 1000 ರೂಪಾಯಿ ಸಾಲ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ದಯವಿಟ್ಟು ಯಾರು ಸಾಲಗಾರರಾಗಬೇಡಿ. ಸಾಲ ಕೊಡೋಕ್ಕೆ 100 ಜನ ಬರ್ತಾರೆ. ಏನೇ ಉದ್ಯಮ ಮಾಡೋದಾದ್ರೂ ಸಾಲ ಮಾಡಬಾರ್ದು. ಅಲ್ಲ, ಮಾಡಬೇಕು ಅನ್ನೋದಾದರೆ ನೀವು ಅದಕ್ಕೆ ತಕ್ಕನಾಗಿ ನೀವು ದುಡಿಬೇಕು. ಈಗ ಬ್ಯಾಂಕಲ್ಲಿ 50 ಲಕ್ಷ ತಂದಪ್ಪ ಸಾಲ ಬಿಟ್ಬಿಟ್ಟು ಬೀಗ ಹಾಕಿದ್ರೆ ತಂದೆ ತಾಯಿಗೆ ಭಾರ ಇಲ್ಲ, ನಾಳೆ ನಿಮ್ಮ ಲೈಫ್ ಹೋಗುತ್ತೆ. ಅದ್ರ ಮೊದಲು ನೋಡ್ಕೊಂಡು ಚಿಕ್ಕದು ಮಾಡಿ ಆಮೇಲೆ ದೊಡ್ಡದು ಮಾಡಿ. ನಾನು ನನಗೆ ಆಸ್ತಿ ಇತ್ತು, ಸ್ವಂತ ಮನೆ ಇತ್ತು, ಎಲ್ಲ ಇತ್ತು. ನಾನು ಉದ್ಯೋಗ ಸ್ಟಾರ್ಟ್ ಮಾಡಿದೆ ಸಣ್ಣ ಉದ್ಯೋಗದಿಂದ. ಫುಟ್ಪಾತಲ್ಲಿ ಮಾಡಿದೆ, ಎದುರುಗಡೆ ಒಂದು ಜಾಗ ತೊಗೊಂಡೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಹೋಟ್ಲು ಮಾಡಿದೆ, ಇವಾಗ ಮೇಲ್ಗಡೆ ಹೋಟ್ಲು ಮಾಡಿದೆ. ಕಾರಣ ಎಲ್ಲ ಏನಂದರೆ ಅದರಲ್ಲೇ ದುಡಿಬೇಕು. ಅದರಲ್ಲೇ ಸ್ವಲ್ಪ ಹಾಕಿ ನಮ್ಮೊಂದು ಸ್ವಲ್ಪ ದುಡ್ಡನ್ನ ಉಳಿಸಿಕ್ಕಿದ ಹಣನು ಅದಕ್ಕೆ ಹಾಕ್ಕೊಂಡು ಮಾಡಿದರೆ ಸಿಕ್ಕತ್ತೆ. ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗಲ್ಲ, ಸಾಲಗಾರರಾಗ್ಬಿಡ್ತೀರಾ. ಈಗ ನಮ್ಮ ಹೋಟ್ಲಿಗೆ ಬರ್ತಾರೆ, ಯಾರ್ರೀ ಭಟ್ರು ಅಂತಾರೆ, ಅವ್ನಿಗೊಂದು 500 ಟಿಪ್ಸ್ ಕೊಡ್ತಾರೆ, ನಂಬರ್ ಇಸ್ಕೊತಾರೆ. ಅವ್ನಿಗೇನು ನಾನು ಇಲ್ಲಿ 25,000 ಸಂಬಳ ಕೊಡ್ತೀನಿ, ಅವ್ನು 50 ಕೊಡ್ತೀನಿ ಬಾ ಅಂತಾರೆ. ಕರ್ಕೊಂಡು ಹೋಗ್ತಾರೆ, 3 ದಿನ ಆದಮೇಲೆ ಹಾಳು ಮಾಡ್ತಾರೆ, ಕಳಿಸ್ತಾರೆ. ಅವ್ನಿಗೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಬೇಜಾನಾಗಿದೆ ಮೇಡಮ್. ನಾನು ಕೊರೋನಾ ಟೈಮಲ್ಲಿ ನಾನೇ ಸಫರ್ ಮಾಡಿದ್ದೀನಿ. ನನ್ನ ಹತ್ರ 3 ಜನ ಇದ್ದರು. ಕೊರೋನಾ ಟೈಮಲ್ಲಿ ಪೇಮೆಂಟ್ ಎಲ್ಲ ಕೊಟ್ಟೆ. ಹೋಟ್ಲ್ ಓಪನ್ ಮಾಡಿದ್ರೆ ಯಾರೂ ಬರಲಿಲ್ಲ. ಆ ಟೈಮಲ್ಲೇ ರಾಹುಲ ಬಂದ. ಇವತ್ತು ನಾನು ರಾಹುಲಂಗೆ ಬೆಲೆ ಕೊಡ್ತೀನಿ. ಅವನು ಅದನ್ನೇ ನಾನು ಬಂದ ಅಂತ ಅಂದಿದ್ದೆ. ನಾನು ಅಡ್ವೈಟ್ ಆದರೆ ಕಷ್ಟ ಇದೆ. ಇವತ್ತು ನಾನು ಧೈರ್ಯವಾಗಿ ಕೆಲಸ ಕಲಿಯಕ್ಕೆ ಬಿಟ್ಟು ಕೆಲಸ ತೋರಿಸಿದ್ದೀನಿ ಅಂದರೆ ಅದು ಗುರು ನಾನೇ ತಾನೆ. ಹಂಗನ್ಬಿಟ್ಟು ಯಾರೋ ಬರ್ತಾರೆ, 2,000 ಜಾಸ್ತಿ ಕೊಡ್ತಾರೆ. ಮೇಡಮ್ ಕೂಡಿಸ್ಕಳಿಸಿ. ನನ್ನ ಹುಡುಗ ಸ್ವಾಮಿ ಅಂತ ಒಂದು ಹುಡುಗ ಕೆಲಸ ಮಾಡ್ತಿದ್ದ, 30 ವರ್ಷದಿಂದ ಇದ್ದ. ಚಿಕ್ಕ ಹುಡುಗನಿಂದ ಅಂತ ಕೆಲಸಕ್ಕೆ ಬಂದಿದ್ದು. 9 ವರ್ಷದೊಳಗೆ ಬಂದ, ಇವತ್ತು 36 ವರ್ಷ. ಹುಡುಗನ ಕೇಳಿಸಿ ಗುಂಡಾಂತರ ಮಾಡಿ ಕುಡ್ಕ ಮಾಡಾಕ್ಬಿಟ್ರು ಅವನ್ನ. ಯಾವ ಲೆವೆಲಲ್ಲಿದ್ದಾನೆ ಅಂದರೆ ಅವ್ರಿಗೆ ಏನೇನೋ ಮಾಡಿದ್ವಿ, ಬಿಡೋಕ್ಕಾಗಲಿಲ್ಲ. ನನಗೂ ಈಗ ಫೋನ್ ಮಾಡ್ತೀನಿ, ಹಣ ಬರ್ತೀನಿ ಕೂಡಿಸ್ಬಿಟ್ಟು ಅವ್ನು ಬೆಳಿಗ್ಗೆ ಎದ್ರೆ ಅದು ಇಲ್ಲ ಅಂದರೆ ಬಾಡಿ ಗೇಜಿಗೆ ಬರೋಲ್ಲ. ಆ ಥರ ಎಲ್ಲ ಅದು ಕರ್ಕೊಂಡು ಹೋಗ್ತಾರೆ. ಇವರೇ ಹೊಸ್ದಾಗಿ ಹೋಟ್ಲು ಮಾಡ್ತಾರಲ್ಲ, ಅವ್ರಿಗೇನೋ ಬಟ್ಟ ಬೇಕು. ಸರ್ ಹೋಟ್ಲಲ್ಲಿ ನೀವು 100 ಕೋಟಿ ಇನ್ವೆಸ್ಟ್ ಮಾಡಿ ಝೀರೋ. ಬಟ್ಟನೇ ಹೀರೋ. ನೀವು 100 ಕೋಟಿ ಮಾಡಿ ಝೀರೋ. ಬಟ್ಟನೇ ಹೀರೋ ಅಲ್ವಾ? ಮತ್ತೆ ಭಟ್ರು ಇಲ್ಲ ಅಂದರೆ ಬಟ್ಟೆನೇ ಇಲ್ಲ, ಕತೆ ಬರೆಯೋರು ಕತೆ ಬರ್ತೀನಿ ಅಂದರೆ ಸಿನಿಮಾನೇ ಇಲ್ಲ. ಈ ಕತೆಗೆ ಸೂತ್ರಧಾರ ಬಟ್ಟ. ನಾನೇ ಬಟ್ಟ, ನಾನೇ ಕ್ಲೀನರು, ನಾನೇ ಡ್ರೈವರು, ನಾನೇ ಓನರು. ನಾನೇ ನನ್ನಲ್ಲಿರೋರನ್ನೇ ಟ್ರೈನಿಂಗ್ ಕೊಡ್ತೀನಿ. ಯಾರು ಶಾರ್ಪ್ ಆಗವ್ರೆ ಅವ್ರನ್ನ ಹಾಕೋತೀನಿ, ಕೆಲಸ ಮಾಡ್ತೀನಿ. ನಮ್ಮ ಹತ್ರ ಕ್ಲೀನರ್ ಹುಡುಗರನ್ನೇ ಕೆಲಸ ಕಲಿಸ್ಕೊಡ್ತೀನಿ. ನಾನು ಇವತ್ತುವರೆಗೂ ನಾನು ಕಲ್ತ್ಕೊಟ್ಟಿರೋದನ್ನು ತೋರಿಸ್ಕೊಡ್ತೀನಿ. ಅವರು ನಂಗೆ ಅದೇ ಹುಡುಗ ಹೇಳಿದ್ನಲ್ಲ ಸ್ವಾಮಿ ಅಂತ, ನಾನು ಅವಾಗ ಮಸಾಲೆ ಕೂಡ ನಾನು ಹಾಕ್ತಾಯಿರಲಿಲ್ಲ. ಎಲ್ಲ ಅವನೇ ಅಷ್ಟು ಮಾಡಿದ್ದ ಅವನು. ಸೊ ಅವ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು.